ಕವಿತಾರವರ ಈ ಒಂದು ಜನ್ಮದಿನದ ಅಂಗವಾಗಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಶಾಲೆಯ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕವಿತಾರವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೂ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಉದಯ ಇಟಗಿಯವರೇ, ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ರಂಗನಾಥ್ರವರೇ, ಕಾಲೇಜಿನ ಶಾಲೆಯ ಎಲ್ಲ ಅಧ್ಯಾಪಕ ವೃಂದದವರೇ, ಕಾಲೇಜ್ ಹಾಗೂ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರೇ, ಬೋಧಕೇತರ ಸಿಬ್ಬಂದಿಗಳು, ಈ ಹುಟ್ಟುಹಬ್ಬದ ಆಚರಣೆ ಮಾಡಬೇಕಾದ್ರೆ ಒಂದು ಸಾಧನೆಗಳಾಗಬೇಕು. ಆ ಸಾಧನೆಗೆ ಒಂದು ಗೌರವ ಕೊಡ್ತಕ್ಕಂಥ ರೀತಿಯಲ್ಲಿ ಎಲ್ಲರೂ ಕೂಡ ಸೇರಿ ಆಚರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಹುಟ್ಟುಹಬ್ಬ. ಕವಿತಾರವರು ಈ ವಿದ್ಯಾಸಂಸ್ಥೆಯನ್ನು ಇಲ್ಲಿ ರೂಪಿಸಿ ಇದನ್ನು ಮೇಲ್ಮಟ್ಟಕ್ಕೆ ತಗೊಂಡೋಗ್ತಕ್ಕಂಥ ಕಾರ್ಯ ಮಾಡೋದರಲ್ಲಿ ಸತತವಾಗಿ ಅವರನ್ನು ತೊಡಗಿಸ್ಕೊಂಡಿರೋದ್ರಿಂದ ನಿಮ್ಮೆಲ್ಲರ ಪ್ರೀತಿಗಳನ್ನು ಗಳಿಸಿದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೊರಗಡೆ ಹೋದವರು ಕೂಡ ಅಥವಾ ಅವರ ಪೋಷಕರು ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ, ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಮೇಡಮ್ ನಮಗೆ ಹೋಮ್ವರ್ಕ್ ಕೊಟ್ಟು ಇದು ಮಾಡಲಿಲ್ಲ ಅಂತ ಹೇಳಿ ಬೈದರು, ಗಲಾಟೆ ಮಾಡಿದ್ರು ಅಂತ ಹೇಳಿ ಬೇಜಾರಿರ್ಬೋದು. ಆದರೆ ಪೋಷಕರಿಗೆ ನಮ್ಮ ಮಕ್ಕಳನ್ನ ಸರಿದಾರಿಗೆ ತರಲಿಕ್ಕೆ ಕವಿತಾರವರ ಪಾತ್ರ ದೊಡ್ಡದಿದೆ ಅಂತ ಹೊರಗಡೆ ಹೋದಾಗ ಹೇಳೋದು ಕೇಳಿದ್ವಿ. ಆವಾಗ ನಿಟ್ಟಿನಲ್ಲಿ ಅವರ ಶ್ರಮ ಹಾಗೂ ನಿಮ್ಮೆಲ್ಲರ ಜೊತೆ ಇರ್ತಕ್ಕಂಥ ಒಡನಾಟದಿಂದ ಈ ದಿವಸ ಒಳ್ಳೆಯ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಿ. ಅದಕ್ಕೂ ಕೂಡ ಅರ್ಥಪೂರ್ಣವಾಗಿದೆ. ಅವರ ಕಾರ್ಯ ಇನ್ನೂ ಅನೂಚಿನವಾಗಿ ಮುಂದುವರಲಿ. ಈ ಶಾಲೆಯ ಅಭಿವೃದ್ಧಿಗಾಗಿ ಅವರು ವಿದ್ಯಾವಾರ್ಧಿ ಸಂಸ್ಥೆಯನ್ನು ಮೇಲಕ್ಕೆ ಕೊಂಡೊಯ್ಯೋದ್ರಲ್ಲಿ ಬಹಳಷ್ಟು ಶ್ರಮ ಹಾಕ್ತಾ ಇದ್ದಾರೆ. ಆ ಶ್ರಮಕ್ಕೆ ಪ್ರತಿಫಲ ಅಂತ ಹೇಳಿದ್ರೆ ಇವುಗಳು ಅಧ್ಯಾಪಕರು ಇರ್ಬೋದು, ಕಾಲೇಜ್ ಅಥವಾ ಶಾಲೆನವರು ಮಕ್ಕಳನ್ನ ಸರಿದಾರಿಗೆ ತರೋ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಕರ್ತವ್ಯವನ್ನು ಚ್ಯುತಿ ಬರದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಮಕ್ಕಳಿಂದ ಅಥವಾ ಪೋಷಕರಿಂದ ಯಾವುದೇ ದೂರು ಬರಬಾರ್ದು, ಅಥವಾ ಮಕ್ಕಳಲ್ಲೂ ಕೂಡ ಒಂದು ಒಳ್ಳೆಯ ಕ್ರಿಯಾಶೀಲತೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಬೇಕು. ಹಾಗೂ ವಿದ್ಯಾರ್ಥಿಗಳು, ನೀವು ಕಾಲೇಜ್ ವಿದ್ಯಾರ್ಥಿಗಳಿದ್ದೀರಿ ಅಥವಾ ಶಾಲೆಯ ವಿದ್ಯಾರ್ಥಿಗಳಿದ್ದೀರಿ, ಒಳ್ಳೆಯ ಪರ್ಸೆಂಟೇಜ್ ತೆಗೆದು ಸ್ಕೋರ್ ಮಾಡಿ. ಈಗ ಕಳೆದ ವರ್ಷ ಕಾಲೇಜಿನಿಂದ ನಮ್ಮ ಕಾಲೇಜಿನ ವಿದ್ಯಾರ್ಥಿ ತುಮಕೂರು ಜಿಲ್ಲೆಗೆ ಪ್ರಥಮವಾಗಿ ಬಂದರು. ಅದನ್ನು ವಿಜೃಂಭಣೆಯಿಂದ ಆಚರಿಸಿದ್ವಿ. ಅದು ಕೂಡ ನಮಗೆ ಮ್ಯಾನೇಜ್ಮೆಂಟ್ನವ್ರಿಗೆ ಭಾಳ ಸಂತೋಷ ತಂದು. ಮತ್ತು ನೀಟ್ನಲ್ಲೂ ಕೂಡ ಅವರು ಸೆಲೆಕ್ಟ್ ಆಗಿ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಸರ್ಕಾರಿ ಕೋಟದಲ್ಲಿ ಅವತ್ತು ಸೀಟ್ ತಗೊಂಡು, ಆ ರೀತಿಯಲ್ಲಿ ನೀವು ಸಾಧನೆಯನ್ನು ಮಾಡಿದಾಗ ಅವ್ರಿಗಿನ್ನೂ ಸಂತೋಷ ಹೆಚ್ಚಿಗೆ ಆಗುತ್ತೆ. SLCನಲ್ಲಿ ಕೂಡ ಈಗ 5 ವರ್ಷ ಆಯ್ತಾಗಲಿ ನಾವು ಇಡೀ ಸೌತ್ ಇಂಡಿಯಾಗೆ ಫಸ್ಟ್ ರ್ಯಾಂಕ್ ತಗೊಂಡಂಥ ಶಾಲೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವನ್ನು ಹಾಕಿ ಅಧ್ಯಾಪಕರು ನಿಮಗೆ ಸಹಕಾರ ಕೊಡಲಿಕ್ಕೆ ಸದಾ ಸಿದ್ಧ ಇರ್ತಾರೆ. ಅವರು ಯಾವತ್ತೂ ಕೂಡ ಹಿಂದೆ ಬೀಳಲ್ಲ. ಆದರೆ ನೀವು ವಿದ್ಯಾರ್ಥಿಗಳು ಅದಕ್ಕೆ ಮನಸ್ಸು ಕೊಟ್ಟು ಈ ಒಂದು ರಿಸಲ್ಟನ್ನು ತರೋ ಮುಖೇನ ಅವರಿಗೆ ಕವಿತಾರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರೋದಕ್ಕೆ ಅರ್ಥಪೂರ್ಣವಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲು ಅವಕಾಶ ಕೊಟ್ಟು ತಮಗೆಲ್ಲರಿಗೂ ಒಂದ್ಸಲ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.